ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಡಯಾನಾ ಕೂರ್ಗ್. ಸೊ ಇವತ್ತು ನಾವಿದ್ದೀವಿ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಡೀತಿರುವಂತಹ ಕಡಲೆಕಾಯಿ ಪರಿಷೆ. ಎಸ್, ಕಡಲೆಕಾಯಿ ಪರಿಷೆ ಅಂದರೆ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತಾ? ಇದ್ರ ಇಂಪಾರ್ಟೆನ್ಸ್ ಏನು, ಹಾಗೆ ಏನಕ್ಕೆ ನಡೆಯುತ್ತೆ, ಜೊತೆಗೆ ಇದ್ರ ಪ್ರಾಮುಖ್ಯತೆ ಏನು, ಎಷ್ಟು ದಿನ ನಡೆಯುತ್ತೆ, ಎಲ್ಲವನ್ನು ಕೂಡ ನಾವು ಪಿನ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಸಾವಿರಾರು ಜನ ಬಂದಿದ್ದಾರೆ, ನೀವು ನೋಡ್ತಾ ಇರಬಹುದು. ಕಂಪ್ಲೀಟ್ ಆಗಿ ಜನರನ್ನೇ ಆವರಿಸ್ಕೊಂಡಿದ್ದಾರೆ. ಅಂದರೆ ನಾವು ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರ ಜನಸಾಗರವೇ ಕಾಣಿಸ್ತಾ ಇರುವಂಥದ್ದು. ಎಸ್, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಅವ್ರಿಗೆ ಎಷ್ಟು ಗೊತ್ತು ಕಡಲೆಕಾಯಿ ಪರಿಷೆ ಎಲ್ಲವನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಎಷ್ಟು ಜನ ಸೇರಿದ್ದಾರೆ, ಏನೇನು ಅಂಗಡಿಗಳು ಮಳಿಗೆಗಳು ಹಾಕ್ತಾರೆ. ಜೊತೆಗೆ 2024 ಕರ್ನಾಟಕ ಸರ್ಕಾರ ಏನೇನು ಹೊಸ ಒಂದು ರೂಲ್ಸ್ ಅನ್ನ ಕೂಡ ತಗೊಂಡು ಬಂದಿದೆ, ಎಲ್ಲವನ್ನ ಕೂಡ ತಿಳಿಸ್ತಾ ಹೋಗ್ತೀವಿ. ಬನ್ನಿ ನೋಡ್ಕೊಂಬರೋಣ. ರಾಜ್ಯ ಸರ್ಕಾರವು ಕೂಡ ಒಂದು ರೂಲ್ಸ್ ತಂದಿದೆ ಅಂತಲೂ ಕೂಡ ಹೇಳ್ತಿದೆ. ಏನಪ್ಪ ರೂಲ್ಸ್ ಅಂದರೆ, ಈ ಬಾರಿಯ 2024 ಕಡಲೆಕಾಯಿ ಪರಿಷೆಯಲ್ಲಿ ಯಾರು ಕೂಡ ಪ್ಲಾಸ್ಟಿಕ್ಕನ್ನು ಬಳಸುವಂತಿಲ್ಲ. ಅಂದರೆ ಅವರವರ ಓನ್ ಬ್ಯಾಗ್ನ ತೊಗೊಂಡು ಬರಬೇಕು, ಬಟ್ಟೆ ಬ್ಯಾಗ್ಗಳನ್ನ ತೊಗೊಂಡು ಬರಬೇಕು. ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಮುಕ್ತ ಭಾರತ ಅಥವಾ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಈ ಜಾತ್ರೆಯಲ್ಲೂ ಕೂಡ ಅಪ್ಲೈ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಇದೀಗ ಹೊಸದಾಗಿ ರೂಲ್ಸನ್ನು ಮಾಡಿರುವಂಥದ್ದು. ಎಸ್, ಇದ್ರ ಬಗ್ಗೆ ಅಂದರೆ ಈ ಕಡಲೆಕಾಯಲ್ಲಿ ಇನ್ನೂ ಒಂದು ಮಾತು ಹೇಳಬೇಕು. ಕೇವಲ ಕಡಲೆಕಾಯಲ್ಲಿ ಏನಾದರೂ ವೆರೈಟೀಸ್ ಸಿಗುತ್ತಾ? ನೀವು ನೋಡ್ತಾ ಇರ್ಬೋದು. ಅಂದರೆ ಈ ಕಡಲೆಕಾಯಲ್ಲಿ ಕೇವಲ 2 ಬೀಜದ ಕಡಲೆಕಾಯಿ, ಹಾಗೆ 3 ಬೀಜದ ಕಡಲೆಕಾಯಿ, 1 ಬೀಜದ ಕಡಲೆಕಾಯಿ ಹೀಗೆ ಬರುತ್ತೆ. ಜೊತೆಗೆ ಬೇಯಿಸಿರುವಂತಹ ಹುರಿದಿರುವಂತಹ ಕಡಲೆಕಾಯಿ ಕೂಡ ಈ ಪರಿಷೆಯಲ್ಲಿ ಸಿಗ್ತಾ ಹೋಗುತ್ತೆ. ಎಲ್ಲವನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ, ನೋಡ್ಕೊಂಡು ಬರೋಣ ಬನ್ನಿ. ಎಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಕಡಲೆ ಪರಿಷೆಯಲ್ಲಿ ಒಬ್ಬರು ವ್ಯಾಪಾರಸ್ಥರು. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಂದರೆ ಕಳೆದ ಬಾರಿಗೂ ಈ ಬಾರಿಗೂ ಏನು ರೇಟ್ ಇತ್ತು, ಅವ್ರಿಗೆ ಎಷ್ಟು ಖುಷಿ ಇದೆ, ಎಲ್ಲವನ್ನ ಕೂಡ ಕೇಳ್ಕೊಂಡು ಹೋಗೋಣ. ಅಂದರೆ ನೀವು ಯಾವ ಊರಿನವರು? ಅಂದರೆ ಬೇರೆ ಕಡೆಯಿಂದ ಬಂದು ವ್ಯಾಪಾರ ಮಾಡ್ತಾ ಇದ್ದೀರಾ, ಹೇಗೆ? ತಿರುಕೈಲೂರು, ತಮಿಳ್ನಾಡು. ಎಸ್, ತಮಿಳ್ನಾಡಿಂದ ಬಂದಿದ್ದೀರಾ. ಅಂದರೆ ಕಳೆದ ವರ್ಷನೂ ಕೂಡ ಬಂದಿದ್ರಾ ಈ ಪರಿಷೆಗೆ? ಹೌದೌದು, ಪ್ರತಿ ವರ್ಷ ನಾವು ಇಲ್ಲಿ ಬಂದು ವ್ಯಾಪಾರ ಮಾಡ್ತೀವಿ. ಹೌದಾ? ಕಳೆದ ವರ್ಷನ ಕಂಪೇರ್ ಮಾಡಿದ್ರೆ, ಅಂದರೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಹೇಗಿದೆ ವ್ಯಾಪಾರ? ಈ ವರ್ಷ ಸ್ವಲ್ಪ ಮಳೆಯಿಂದ ಸ್ವಲ್ಪ ಡಿಮ್ಯಾಂಡೆ. ವ್ಯಾಪಾರ ಟೈಮಲ್ಲಿ ಮಳೆ ಬಂದ್ಬಿಡ್ತು, ಒಂದು ಸ್ವಲ್ಪ ವ್ಯಾಪಾರ ಕಡಿಮೆನೇ. ಅಂದರೆ ಏನೇನು ಮಾಡ್ತೀರಾ? ಅಂದರೆ ನೀವು ಕಡಲೆ ಹುರಿತಾ ಇದ್ದೀರಾ, ಸೊ ಇದ್ರ ಜೊತೆಗೆ ಬೇರೆ ಥರ ಏನಾದರೂ ಕೊಡ್ತೀನಿ. ಹುರಿದಿರೋದು ಕೇಳಿದ್ರೆ ಹುರಿದಿರೋದು ಕೊಡ್ತೀನಿ. ಎಷ್ಟು ಈ ಸಾರಿ ಲೀಟ್ರಿಗೆ ಕಡಲೆಕಾಯಿ? 3 ಸೇರು 100 ರೂಪಾಯಿ ಬಿಡ್ತಾ ಇದೆ ಮೇಡಮ್. ಹೌದಾ? ಕಳೆದ ಸಾರಿನೂ 100 ಅಂದರೆ 100 ರೂಪಾಯಿನೇ ಇತ್ತಾ? ಪ್ರತಿ ವರ್ಷನೂ ಅಷ್ಟೇ 100 ರೂಪಾಯಿಗೆ 3 ಲೀಟ್ರೇ ಕೊಡೋದು. ಅಂದರೆ ಎಷ್ಟು ದಿನದಿಂದ ಬಂದಿದ್ದೀರಾ, ಎಷ್ಟು ದಿನದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಮುಂಚೆನೇ ಬಂದ್ಬಿಟ್ಟೆ, ಯಾಕಂದ್ರೆ ಜಾಗ ಹಿಡಿಬೇಕಲ್ವಾ, ಅದಕ್ಕೋಸ್ಕರ ನಾವು ಹಬ್ಬಕ್ಕೆ ಮುಂಚೆನೇ ಬಂದ್ಬಿಟ್ಟೆ, ಇಲ್ಲೇನೇ ಇದ್ದೀವಿ. ಅಂದರೆ ಸರ್ಕಾರ ಲಾಸ್ಟ್ ಟೈಮು ಗುತ್ತಿಗೆದಾರರಿಗೆಲ್ಲ ಕೊಟ್ಟು ಸ್ವಲ್ಪ ಕಷ್ಟ ಆಯಿತು ಅನ್ಸುತ್ತೆ ಜಾಗ ತಗೊಳ್ಳೋದಕ್ಕೆ. ಈ ಬಾರಿ ಸ್ವಲ್ಪ ಅಂದರೆ ಫ್ರೀ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ಫ್ರೀಯಾಗಿ ಸಿಕ್ತು. ಯಾಕಂದರೆ ತುಂಬ ಕಡ್ಲೆಕಾಯಿ ಮಾರೋರಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಪೇಪರೆಲ್ಲ ಕೊಟ್ಟಿದ್ದಾರೆ, ಬ್ಯಾಗು ಕೊಟ್ಟಿದ್ದಾರೆ, ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ವರ್ಷ ತುಂಬ ಹೆಲ್ಪ್ ಮಾಡಿದ್ದಾರೆ. ಹೌದು, ಪ್ಲಾಸ್ಟಿಕ್ ಎಲ್ಲ ಹಾಕ್ಬಾರ್ದಂತ ತುಂಬ ಪೇಪರೆಲ್ಲ ಕೊಟ್ಟಿದ್ದಾರೆ, ಬ್ಯಾಗು ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಕಾಲೇಜ್ ಹುಡುಗರೆಲ್ಲ ತುಂಬ ಬಂದು ಹೆಲ್ಪ್ ಮಾಡಿದ್ದಾರೆ. ಅಂದರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈಗ ಸ್ವಲ್ಪ ಖುಷಿನಾ ಅಥವಾ ಸ್ವಲ್ಪ ಬೇಸರ ಇದೆಯಾ ನಿಮಗೆ? ಹಂಗಂದ್ರೆ ಅಂದರೆ ಕಳೆದ ಬಾರಿ ಸ್ವಲ್ಪ ರೇಟು ಅಥವಾ ನಿಮಗೆ ಏನಾದರೂ ಇನ್ಕಮ್ ಆಗಿತ್ತು, ಈ ಬಾರಿ ಇಲ್ಲ ಅಂತ ಏನಾದ್ರು ಅನಿಸ್ತಾ? ಈ ವರ್ಷ ಬಂದು ತುಂಬ ರೇಟ್ ಆಯ್ತು ಮೇಡಮ್. ಹೋದ ವರ್ಷ ಸ್ವಲ್ಪ ಪರವಾಗಿಲ್ಲ, ಈ ವರ್ಷ ಕಡಲೆಕಾಯಿನ ತುಂಬ ಡಿಮಾಂಡ್ ಆಯಿತು, ತುಂಬ ರೇಟ್ ಆಯ್ತು. ವೀಕ್ಷಕರೇ ನೋಡ್ತಾ ಇದ್ರಿ, ಕಡಲೆಕಾಯಿ ಮಾರುವಂಥ ವ್ಯಾಪಾರಸ್ಥರು ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಸರಿ ಸ್ವಲ್ಪ ಡಲ್ ಹೊಡಿತಾ ಇದೆ ಬಿಸ್ನೆಸ್ಸು ಅಂತ ಹೇಳ್ತಾ ಇದ್ರು. ಎಸ್ ವೀಕ್ಷಕರೇ, ಇಷ್ಟೊತ್ತು ನೋಡ್ತಾ ಇದ್ರಿ ನೀವು ಕೂಡ ಕಡಲೆಕಾಯಿ ಪರಿಷೆ. ಒಂದಲ್ಲ ಎರಡಲ್ಲ 3 ದಿನಗಳ ಕಾಲ ಕೂಡ ಈ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ಬಸವನ ಗುಡಿಯಲ್ಲೂ ಕೂಡ 25, 26ಕ್ಕೂ ಕೂಡ ಈ ಕಡಲೆ ಪರಿಷೆ ನಡೆಯುತ್ತೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ನಾಳೆ ಕೂಡ ಈ ಕಡಲೆ ಪರಿಷೆ ಇರುವಂಥದ್ದು. ಎಲ್ಲರೂ ಕೂಡ ಬನ್ನಿ, ಅಂದರೆ ದೇವರ ಕೃಪೆಗೆ ಪಾತ್ರರಾಗಿ ಕಡಲೆಕಾಯಿನ ಪ್ರಸಾದ ಅಂತ ಸ್ವೀಕರಿಸಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಔಟದಲ್ಲಿ.